ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದು ನಾನು ಲಾಸ್ಟ್ ವ್ಲಾಗಲ್ಲಿ ರೂಮ್ ಮೇಕ್ ಓವರ್ ವಿಡಿಯೋ ಶೇರ್ ಮಾಡಿದ್ದೆ ನಿಮ್ಮ ಹತ್ರ. ಈ ರೂಮ್ನ ನಾವು ಯಾವ ರೀತಿ ಸೆಟಪ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ಅದೇ ವ್ಲಾಗಲ್ಲಿ ನಾನು ಲಿಂಕ್ಸ್ ಎಲ್ಲ ಶೇರ್ ಮಾಡ್ಬೋದಾಗಿತ್ತು. ಬಟ್ ಕೆಲವು ನಮ್ದು ಏನೇನೋ ಪ್ಲಾನ್ಸ್ ಇತ್ತು, ಅದನ್ನು ಯಾಕೆ ಚೇಂಜ್ ಮಾಡಿದ್ವಿ, ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು. ಹಾಗಾಗಿ ಒಂದು ಸೆಪ್ರೇಟ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ಪ್ರತಿಯೊಂದು ನಾನು ಏನೇನು ಫರ್ನಿಚರ್ಸ್ನ ಪರ್ಚೇಸ್ ಮಾಡಿದ್ದೀನಿ ಎಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಅದು ಕಂಪ್ಲೀಟ್ ಡೀಟೇಲ್ಸ್ನ ಅಂದರೆ ಲಿಂಕ್ಸ್ನ ಕೂಡ ನಾನು ಇವತ್ತು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಫರ್ನಿಚರ್ ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಸೊ ನಾನು ಎಲ್ಲ ಲಿಂಕ್ಸು ಶೇರ್ ಮಾಡಿರ್ತೀನಿ. ಕೆಲವು ಸಣ್ಣ ಪುಟ್ಟ ಐಟಮ್ಸ್ ಅಂದರೆ ಈ ಡೆಕೋರ್ ಪೀಸಸ್ ಏನಿದೆ ಅದನ್ನು ನಾನು ಟಾರ್ಗೆಟಲ್ಲಿ ತೊಗೊಂಡು ಬಂದಿದ್ದು. ಹಾಗೆ ಒಂದು ಫ್ಲೋರ್ ಮ್ಯಾಟ್ ಇದೆ, ಬಾತ್ ಮ್ಯಾಟ್, ಅದು ಕಾಸ್ಕೋನಲ್ಲಿ ತೊಗೊಂಡು ಬಂದಿದ್ದು. ಇನ್ನು ಉಳಿದಿದ್ದೆಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಇವತ್ತಿನ ವಿಡಿಯೋ ನಿಮ್ಮಲ್ಲಿ ಕೆಲವರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮೆಲ್ಲರ ಒಳ್ಳೆ ಕಮೆಂಟ್ಸ್ ನೋಡಿ ತುಂಬಾ ಖುಷಿ ಆಯಿತು. ಎಲ್ಲರೂ ಕಮೆಂಟ್ಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ, ಥೀಮ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ರೀತಿ ನನಗೆ ಸ್ವಲ್ಪ ಇಂಡಿಯನ್ ವೈಬ್ ಬೇಕಾಗಿತ್ತು ರೂಮಲ್ಲಿ. ಸೊ ಹಾಗಾಗಿ ಈ ರೀತಿ ಸೆಟಪ್ ಮಾಡಿದೆ. ಬರೀ ಗೋಡೆ ಒಂದು ಈ ಕಲರ್ ಮಾಡಿಬಿಟ್ಟು ಫರ್ನಿಚರ್ಸ್ ಎಲ್ಲ ನಾರ್ಮಲ್ ವುಡ್ ಅಥವಾ ಫ್ಯಾಬ್ರಿಕ್ಕಿಂದ ಮಾಡಿರೋ ಬೆಡ್ ಫ್ರೇಮ್ಗಳು ಈ ಥರದ್ದೆಲ್ಲ ಇಟ್ಟಿದ್ದಿದ್ರೆ ಆ ಥೀಮ್ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನನಗೆ ಇದು ಸುಮಾರು ವರ್ಷಗಳ ಕನಸು ಅಂತ ಹೇಳ್ಬೋದು. ರ್ಯಾಟನ್ ಫರ್ನಿಚರ್ ಇಡಬೇಕು, ನಾನು ಕಂಪ್ಲೀಟ್ ರೂಮ್ನ ರ್ಯಾಟನ್ ಫರ್ನಿಚರಲ್ಲೇ ತುಂಬಿಸ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಸೊ ಫೈನಲಿ ಮೈ ಡ್ರೀಮ್ ಕೇಮ್ ಟ್ರೂ. ತುಂಬ ದಿನಗಳ ಕನಸು ನನಸಾಗಿದೆ ಅಂತ ಹೇಳ್ಬೋದು. ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಎಲ್ಲದಕ್ಕೂ ಕಾಲ ಕೂಡ ಬರಬೇಕು ಅಂತ ಹೇಳ್ತಾರೆ. ಸೊ ಏನಾದರೂ ಒಂದು ಸಮಸ್ಯೆ ಇರ್ತಾ ಇತ್ತು, ಇಲ್ಲಾಂದರೆ ನಾವು ಒಂದು ಜಾಗದಲ್ಲಿ ಇರ್ತಾ ಇರಲಿಲ್ಲ. ಸೊ ಈ ಥರ ಆಗ್ತಾ ಇತ್ತು. ಇವಾಗಲೂ ಇಲ್ಲೇ ಇರ್ತೀವಿ ಅಂತ ಅಲ್ಲ, ಎಷ್ಟು ವರ್ಷಗಳಿರ್ತೀವೋ ಅಲ್ಲಿವರೆಗೂ ಆರಾಮಾಗಿ ನೆಮ್ಮದಿಯಾಗಿರೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೋಸ್ಕರನೇ ಈ ಥರ ಸ್ವಲ್ಪ ಮೇಕ್ ಓವರ್ಸ್ ಎಲ್ಲ ಮಾಡ್ತಾ ಇರೋಣ. ನಾವು ಸ್ವಂತ ಮನೇಲಿ ಇದ್ದೀವಿ. ಸೊ ನಮಗೆ ಪೀಸ್ ಆಫ್ ಮೈಂಡ್ ಇರಬೇಕು ಮತ್ತು ನೆಮ್ಮದಿಯಾಗಿರಬೇಕು, ಕಾಮಾಗಿರಬೇಕು. ಯಾಕಂತ ಅಂದರೆ ನಮ್ಮನೇಲಿ ಎಲ್ಲರಿಗೂ ಬಂಗಾರಗೊಬ್ಳಿಗೆ ಟ್ರಾವೆಲಿಂಗ್ ಇಷ್ಟ ಆಗುತ್ತೆ, ಬಟ್ ಅಪರೂಪಕ್ಕೆ ಒಂದ್ಸರಿ ಅವಳಿಗೆ. ಆದರೆ ಹೊರಗಡೆ ಹೋಗೋದಕ್ಕಿಂತ ನಮಗೆ ಮನೇಲಿ ಇರೋದಕ್ಕೆ ತುಂಬ ಇಷ್ಟ. ನಮ್ಮನೇಲಿ 4 ಜನಕ್ಕೂ ಅದೇ ರೀತಿ ಇದೆ. ಹಾಗಾಗಿ ಮನೇನೇ ಒಂಥರ ನಮಗೆ ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ, ನಮ್ಗೆ ತುಂಬ ಚೆನ್ನಾಗಿ ಅನ್ಸುತ್ತೆ ಅಂತ ಅಂದರೆ ನಾವು ಯಾಕೆ ಮನೆ ನಮಗಿಷ್ಟ ಆಗೋ ರೀತಿಲಿ ರೆಡಿ ಮಾಡ್ಕೊಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದು. ಸೊ ನಂಬ್ತಿರೋ ಬಿಡ್ತಿರೋ, ನನಗೆ ಈ ರೂಮ್ ರೆಡಿ ಮಾಡಿದಾಗಿಂದ ಮೋಸ್ಟ್ ಆಫ್ ದ ಟೈಮ್ ಅಂದರೆ ನಾನು ದಿನದಲ್ಲಿ ಒಂದು ಎಷ್ಟು ಸರಿ ವಿಸಿಟ್ ಮಾಡ್ತೀನಿ ಈ ರೂಮ್ಗೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ಹಾಗಾಗತ್ತೆ. ಇವಾಗ ಒಂದು 3 ಡೇಸಿಂದ ಮಕ್ಕಳು ಕೂಡ ಅವ್ರು ಸಪ್ರೇಟಾಗಿ ಇಲ್ಲಿ ಮಲ್ಕೊತಾ ಇದ್ದಾರೆ. ಅವ್ರಿಗೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ ಬಂಗಾರು. ಹಂಗೆ ಅವ್ಳಿಗೆ ಯಾವಾಗಲೂ ಹೇಳೋದು ಒಂಥರ ವಾರ್ಮ್ತ್ ಫೀಲಿಂಗ್ ಕೊಡುತ್ತಮ್ಮ, ಈ ರೂಮು ಬೆಚ್ಚಗಿರುತ್ತೆ ಅನ್ನೋ ಥರ ಹೇಳ್ತಾ ಇರ್ತಾಳೆ ಯಾವಾಗ್ಲೂ. ಸೊ ಅದೊಂದು ಖುಷಿ ಆಗುತ್ತೆ. ಮಕ್ಳಿಗಿಷ್ಟ, ಅದರಲ್ಲೂ ನಮ್ಮ ಪ್ಲ್ಯಾನು ಮಕ್ಳಿಗಿಷ್ಟ ಆಯಿತು ಅಂತ ಅಂದರೆ ಅದು ಅದಕ್ಕಿಂತ ಸಂತೋಷವಾಗಿದ್ದು ಇನ್ನೇನಿದೆ ಅಲ್ವಾ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಥಿಂಗ್ ಬಂದು ಮತ್ತೊಮ್ಮೆ ಥ್ಯಾಂಕ್ಸ್ ನಿಮ್ಮ ಕಮೆಂಟ್ಸ್ಗೆ. ಎಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಇದು ಒಂಥರ ಬಜೆಟಲ್ಲಿ ಮಾಡಿರೋದು ಅಂತ ಹೇಳ್ಬೋದು. ಸೊ ನಿಮ್ಗೆಲ್ರಿಗೂ ಶೇರ್ ಮಾಡಬೇಕು. ನನ್ನ ಈ ರೂಮ್ನ ನಾನು ಸ್ಟಾರ್ಟ್ ಮಾಡೋದಕ್ಕೆ ಮೊದಲೇ ನನಗೆ ಒಂದು ಪ್ಲ್ಯಾನ್ ಇತ್ತು. ಏನಕ್ಕಂತಂದರೆ ನಂತರನೇ ಕನ್ಫ್ಯೂಷನಲ್ಲಿ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದರೆ ಯಾವುದಕ್ಕೆ ಹೋದರೆ ಬೆಟರು, ಯಾವ ರೀತಿ ರೂಮ್ ಮೇಕ್ ಓವರ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಮನೆಗೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಫಸ್ಟು ನನ್ನ ಥಾಟ್ ಬಂದು, ನನಗೆ ಜಾಸ್ತಿ ದುಡ್ಡನ್ನ ಸ್ಪೆಂಡ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಜಾಸ್ತಿ ದುಡ್ಡು ಖರ್ಚು ಮಾಡಿ ಇನ್ ಕೇಸ್ ನಾವೇನಾದರೂ ಬೇರೆ ಕಡೆ ಹೋದ್ವಿ ಅಥವಾ ಏನೋ ಒಂದು ಸಮಸ್ಯೆ ಬಂತು, ಅವಾಗ ನನಗೆ ಅಷ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಸಡನ್ನಾಗಿ ಅಯ್ಯೋ ಫರ್ನಿಚರ್ಸ್ ಮೇಲೆ ಇಷ್ಟೊಂದು ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಲ್ಲ ಅಂತೆಲ್ಲ ಅನಿಸ್ತಾ ಇರುತ್ತೆ. ಸೊ ಆ ಥರ ಎಲ್ಲ ರಿಗ್ರೆಟ್ ಮಾಡ್ಕೊಬಾರ್ದು. ಅದಕ್ಕೋಸ್ಕರ ನಾನು ವಿಸಿಟ್ ಮಾಡಿದೆ. ನಿಮ್ಮೆಲ್ರಿಗೂ ಗೊತ್ತು, ಈ ಥ್ಯಾಂಕ್ಸ್ ಗಿವಿಂಗ್ ಟೈಮಲ್ಲಿ ಬ್ಲ್ಯಾಕ್ ಫ್ರೈಡೆ ಡೀಲಿಂಗ್ಸ್ ಇರುತ್ತೆ, ಫರ್ನಿಚರ್ಸ್ ಮೇಲೆ ಆಫರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹುಡುಕ್ತೆ, ಇನ್ಕ್ಲೂಡಿಂಗ್ ಆನ್ಲೈನ್. ಸೊ ಫಸ್ಟು ನಾನು NFMಗೆ ಹೋದೆ, ಬಿಗ್ಗೆಸ್ಟ್ ಫರ್ನಿಚರ್ ಮಾರ್ಟ್, ರೂಮ್ಸ್ ಟು ಹೋದೆ, ಆಶ್ಲೇಸ್ಗೆ ಹೋದೆ. ಸೊ ಈ ಥರ ಸುಮಾರಷ್ಟು ಫರ್ನಿಚರ್ಸ್ ಮಾರ್ಟ್ಗಳನ್ನ ನಾನು ವಿಸಿಟ್ ಮಾಡಿದೆ. ಒಂದಷ್ಟು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇನ್ನೂ ಒಂದು ಕಡೆ ನಾನು ಎಷ್ಟೊಂದು ಕಡೆ ಹೋಗಿದ್ದೀನಿ. ಎಲ್ಲ ಸೇಮ್ ಫರ್ನಿಚರ್ಸ್ ಇರುತ್ತೆ, ನಿಮಗೆ ತೋರಿಸಿ ಬೋರ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಅಲ್ಲೆಲ್ಲ ನಾನು ವಿಡಿಯೋನೇ ಮಾಡೋಕ್ಕೆ ಹೋಗಿಲ್ಲ. ಹೋದೆ. ಎಲ್ಲ ಕಡೆಗಿಂತ ನನಗೆ ಆಶ್ಲೇನಲ್ಲಿ ಇಷ್ಟ ಆಯಿತು. ರೂಮ್ಸ್ ಟು ಗೋನಲ್ಲೂ ಚೆನ್ನಾಗಿದೆ. ರೂಮ್ಸ್ ಟು ಗೋನಲ್ಲಿ ಏನಂದರೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು, ಅಷ್ಟು ವರ್ತ್ ಅಲ್ಲ ನಾವು ತೊಗೊಳ್ಳೋ ಫರ್ನಿಚರ್ಸ್ಗೆ ಅಂತ ನನಗನ್ನಿಸ್ತು. ಸೊ NFM ಅಲ್ಲಿ ಏನಂತ ಅಂದರೆ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು.
ಸೋಫಾಗಳು ಚೆನ್ನಾಗಿದೆ, ಡೈನಿಂಗ್ ಟೇಬಲ್ಸು ಚೆನ್ನಾಗಿದೆ, ಬಟ್ ನಂಗೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಯಾವುದೂ ಅನಿಸ್ಲಿಲ್ಲ. ಎಲ್ಲ ನಾರ್ಮಲ್ ಬೇಸಿಕ್ ಸೆಟ್ಸ್ ಥರನೇ ಅನಿಸ್ತಾ ಇತ್ತು. ಇನ್ನು ಮಾಸ್ಟರ್ ಬೆಡ್ರೂಮ್ ಬೆಡ್ ಫ್ರೇಮ್ ಎಲ್ಲ ಏನಿದೆ ಅದು ಸ್ವಲ್ಪ ಚೆನ್ನಾಗಿ ರಿಚ್ ಲುಕ್ ಕೊಡ್ತಾ ಇತ್ತು, ಬಟ್ ತೀರಾ ಜಾಸ್ತಿ $4,500 ಇರ್ತಾ ಇತ್ತು. ಸೊ ಆ ಸೆಟ್ಟು, ಅದರಲ್ಲೂ 2 ನೈಟ್ ಸ್ಟ್ಯಾಂಡ್ ಕೊಡೋದಿಲ್ಲ, ಒಂದೇ ನೈಟ್ ಸ್ಟ್ಯಾಂಡ್ ಕೊಡ್ತಾರೆ. ಸೈಡ್ ಟೇಬಲ್ ಏನಿದೆ ಅದು. ಅಷ್ಟೆಲ್ಲ ದುಡ್ಡು ನನಗೆ 3-4 ಲಕ್ಷ ಒಂದು ರೂಮ್ಗೆ ಬರೀ ಫರ್ನಿಚರ್ಸ್ಗೆ ಇಡೋದಕ್ಕೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ NFMನ ತೆಗೆದುಹಾಕಿದ್ವಿ. ರೂಮ್ಸ್ ಟು ಗೋನು ಕೂಡ ಅಷ್ಟೇ ನಂಗೆ ತುಂಬ ಇಷ್ಟ ಆಗಿದ್ದು. ಒಂದು ಫರ್ನಿಚರು $3,500 ಇತ್ತು, ಅಂದರೆ ಬೆಡ್ ಫ್ರೇಮ್ ಸೆಟ್ಟು. ಸೊ ಅದು ನನಗೆ ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಆಶ್ಲೇಸಲ್ಲಿ ಓಕೆ 1,500ಇಂದ 2,000, 2,500, 3,000ವರೆಗೂ ಇತ್ತು, ಬಟ್ ನಮ್ಮ ಬಜೆಟಲ್ಲಿ ನಾವು ಹುಡುಕ್ಬೋದು. ಸೊ ಬ್ಲ್ಯಾಕ್ ಫ್ರೈಡೇ ದಿನವೇ ನಾನು ನಿಮಗೆ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ, ಬುಕ್ ಮಾಡಿಬಿಟ್ಟು ಬಂದ್ವಿ ಅಂತ ಹೇಳಿಬಿಟ್ಟು. ಡೈನಿಂಗ್ ಟೇಬಲ್ ಕಂಪ್ಲೀಟ್ ನಾನೊಂದು ರೌಂಡ್ ಸೆಟ್ಟು ಬುಕ್ ಮಾಡಿದ್ದೆ. ರೌಂಡ್ ಅಥವಾ ರೆಕ್ಟಾಂಗಲ್ ಶೇಪಲ್ಲಿ ತೊಗೊಳ್ಳೋಣ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಬಟ್ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದೊಂದು ಬುಕ್ ಮಾಡಿದ್ವಿ. ಮತ್ತು 3 ರೂಮ್ಗೂ ಕೂಡ, ಅಂದರೆ ನಮ್ಮದು ಮಾಸ್ಟರ್ ಬೆಡ್ರೂಮ್, ಮಕ್ಳದ್ದು 2 ರೂಮು, ಕಂಪ್ಲೀಟಾಗಿ ಎಲ್ಲ ಕಡೆ, ಮತ್ತು ಡೈನಿಂಗು, ಇದಿಷ್ಟನ್ನು ಕೂಡ ಬುಕ್ ಮಾಡಿಬಿಟ್ಟು ಬಂದಿದ್ವಿ. ಟೋಟಲು 15,000 ಸಮಥಿಂಗ್ ಆಗಿತ್ತು. ಬಟ್ ಬ್ಲ್ಯಾಕ್ ಫ್ರೈಡೇ ಡೀಲಿಂಗ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಒಂದು 25% ಆಫ್ ಕೊಟ್ಟಿದ್ರು. $11,500 ಆಗಿತ್ತು. ಬುಕ್ ಮಾಡಿಬಿಟ್ಟೇನೋ ಬಂದ್ವಿ. ಸೊ ಅವ್ರೇನು ಹೇಳಿದ್ರು, ಜಾನ್ವರಿ ಫಸ್ಟ್ ವೀಕಲ್ಲಿ ನಿಮಗೆ ಕಳಿಸ್ತೀವಿ ಫರ್ನಿಚರ್ಸ್ ಅಂತ. ಒಂದು ದೊಡ್ಡದು ಮಿರರು ತೊಗೊಂಡು ಬಂದ್ಬಿಟ್ವಿ. ಅದು ಏನಂದರೆ ಕನ್ಸೋಲ್ ಟೇಬಲ್ ಮಾಡೋಣ, ಅಂದರೆ ಆಕ್ಸೆಂಟ್ ವಾಲಲ್ಲಿ ಒಂದು ಮಿರರ್ ಹಾಕ್ಬಿಟ್ಟು ಒಂದು ಟೇಬಲ್ ಹಾಕೋಣ ಫಾಯರಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇಷ್ಟ ಆಗ್ಬಿಟ್ಟು ಟೇಬಲು ಪ್ಲಸ್ ನನ್ನ ಮಿರರ್ ಎಲ್ಲ ತೊಗೊಂಡ್ಬಿಟ್ಟೆ. ಅವರು ಟೇಬಲ್ನು ಕೂಡ ಜಾನ್ವರಿಲಿ ಕಳಿಸ್ತೀನಿ, ಆದರೆ ಮಿರರ್ ಬಂದು ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು $300 ಏನೋ ಪೇ ಮಾಡಿಬಿಟ್ಟು ತೊಗೊಂಡು ಬಂದ್ವಿ. ಸೊ ಅದು ಒಂದು ಮಿರರ್ ಉಳ್ಕೊಂಡಿದೆ, ಅದು ತುಂಬ ದೊಡ್ಡದು, ಅಲ್ಲಿ ಇಡ್ತೀನಿ ಅಂತ ನನಗಿನ್ನೂ ಅದು ಪ್ಲ್ಯಾನ್ ಮಾಡಿಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ತಾ ಇಲ್ಲ. ಸೊ ಎಲ್ಲ ನಾವೇನು ಮಾಡಿದ್ವಿ, ಯೋಚನೆ ಮಾಡಿದೆ, 8.5-9 ಲಕ್ಷದ ಮೇಲಾಯಿತು. ಇದಿಷ್ಟನ್ನ ಬರೀ ರೂಮಲ್ಲಿ ಬರೀ ಮಂಚ, ಒಂದು ಸೈಡ್ ಟೇಬಲ್ಲು, ಒಂದು ಡ್ರೆಸ್ಸರು, ಒಂದು ಚೆಸ್ಟ್ ಟೇಬಲ್ಲು, ಚೆಸ್ಟ್ ಡ್ರಾಯರು ಇಲ್ಲ, ನಮ್ಗೆ ಅಷ್ಟು ಹೈಟದ್ದು ಬೇಡ ಅಂತ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಜಸ್ಟ್ ಒಂದು ಬೆಡ್ ಫ್ರೇಮು, ಮ್ಯಾಟ್ರಸ್ ಇಲ್ಲ, ಬೆಡ್ ಫ್ರೇಮು, ಒಂದು ನೈಟ್ ಟೇಬಲ್ಲು, ಒಂದು ಡ್ರೆಸ್ಸರು, ಇದಿಷ್ಟಕ್ಕೇ ನಮ್ಗೆ ಇಷ್ಟೊಂದು ದುಡ್ಡು ಪೇ ಮಾಡ್ತಾ ಇದ್ದೀವ. ಸೊ ಅದೊಂದು ತಂದಿಟ್ಬಿಟ್ರೆ ನಮ್ಗೆ ಹೆಂಗಾಗುತ್ತೆ ಅಂತಂದರೆ, ಅದನ್ನು ನಾವು EMIಗೆ ಹಾಕಿಸ್ಕೊಬೇಕು. ಅಷ್ಟೊಂದು ದುಡ್ಡು ಕ್ಯಾಶ್ ಕೊಟ್ಟು ತೊಗೊಳ್ಳೋಷ್ಟಾಗೋದಿಲ್ಲ. ಸೊ EMI ಕಟ್ಟಬೇಕು. ಅದ್ರ ಜೊತೆಗೆ ಮತ್ತೆ ನಾವು ಮ್ಯಾಟ್ರೆಸ್ ತೊಗೊಂಬರ್ಬೇಕು, ಕಂಫರ್ಟರ್ ತರಬೇಕು, ಅಥವಾ ರೂಮ್ಗೆ ಡೆಕೋರೇಟ್ ಮಾಡಬೇಕು, ಡೆಕೋರ್ ಪೀಸಸ್ ಬೇಕು. ಸೊ ಇದಕ್ಕೆಲ್ಲ ತುಂಬ ಜಾಸ್ತಿ ದುಡ್ಡಾಗುತ್ತೆ. ಪದೇ ಪದೇ ಹಸ್ಬೆಂಡ್ನ ಕೇಳೋಕ್ಕೆ ನನಗೂ ಇಷ್ಟ ಆಗೋದಿಲ್ಲ. ಸೊ ನಾನು ತುಂಬ ಯೋಚನೆ ಮಾಡಿ ಆಮೇಲೆ ಹಸ್ಬೆಂಡ್ ಒಂದು ಮಾತು ಹೇಳಿದ್ರು, ಇಷ್ಟೊಂದು ದುಡ್ಡು ನಾವು ಇದಕ್ಕೆ ಇನ್ವೆಸ್ಟ್ ಮಾಡೋದಾ, ಅಥವಾ ಇದ್ರ ಬದಲು ಒಂದು ಗೋಲ್ಡ್ ಆದರೂ ತೊಗೊಂಡ್ರೆ ಫ್ಯೂಚರಲ್ಲಾದ್ರೂ ಅದು ಉಪಯೋಗಕ್ಕೆ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಗೋಲ್ಡಂತೂ ತೊಗೊಳಕ್ಕಾಗಲ್ಲ ಬಿಡಿ, ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ. ಸೊ ಈ ರೀತಿ ಯೋಚನೆ ಮಾಡಿದ್ವಿ. ಯೋಚನೆ ಮಾಡಿದ್ಮೇಲೆ ನನಗನ್ನಿಸ್ತು, ಇಲ್ಲ ವಿನಯ್ ಒಂದು ಕೆಲಸ ಮಾಡೋಣ, ಇವತ್ತೇ ಕ್ಯಾನ್ಸಲ್ ಮಾಡಿಬಿಡು. ನಮಗೆ ಇತ್ತು 30 ಡೇಸ್ ಟೈಮ್ ಇತ್ತು ಕ್ಯಾನ್ಸಲ್ ಮಾಡೋಕ್ಕೆ, ಬಟ್ ನಂಗೆ ಬೇಡ, ನೆಕ್ಸ್ಟ್ ಡೇ ಮಾರ್ನಿಂಗೇ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ಯಾಕಂತ ಅಂದರೆ ನಾನು ಅವ್ರಿಗೆ ಹೇಳಿದೆ, ಬಜೆಟಲ್ಲಿ ಶಾಪಿಂಗ್ ಮಾಡೋಣ, ನನಗೆ ಯಾವ ರೀತಿ ಥೀಮ್ ಅಂತೆಲ್ಲ ಅಂದ್ಕೊಂಡಿದ್ನೋ ಅದೇ ರೀತಿ ಶಾಪಿಂಗ್ ಮಾಡೋಣ. ಇಲ್ಲಿ ನಾವು ಕಂಪ್ಲೀಟಾಗಿ ಬರೀ ಇಷ್ಟು ಫರ್ನಿಚರ್ಸ್ಗೆ, ಅಂದರೆ ಒಂದು ರೂಮ್ಗೆ ನಾನು ಹೇಳಿದೆ ಅಲ್ವಾ, ಬೆಡ್ ಫ್ರೇಮು, ಒಂದು ನೈಟ್ ಟೇಬಲು, ಒಂದು ಡ್ರೆಸ್ಸರ್ಗೆ, ಮಿರರು ಇರಲ್ಲ ಅಲ್ಲಿ, ಡ್ರೆಸ್ಸರ್ಗೆ ನಾವು ಇಷ್ಟು ಪೇ ಮಾಡ್ತಾ ಇದ್ದೀವಿ. ಸೊ ಇದೇ ದುಡ್ಡಿಗೆ ನಾವು ಕಂಪ್ಲೀಟ್ ರೂಮೇ ಮೇಕ್ ಓವರ್ ಮಾಡ್ಬೋದಲ್ವಾ ಅಂತ ಅಂದಿದ್ದಕ್ಕೆ ಅವ್ರು ಓಕೆ, ಈ ಪ್ಲ್ಯಾನು ಚೆನ್ನಾಗಿದೆ ಸರಿ, ಬಟ್ ಆಮೇಲೆ ನೀನು ಇಲ್ಲ ನನಗೆ ಕೊಡಿಸ್ಲಿಲ್ಲ ಹಾಗೆ ಹಿಂಗೆ ಅಂತೆಲ್ಲ ಕಂಪ್ಲೇಂಟ್ ಮಾಡಬಾರ್ದು ಅಂತೆಲ್ಲ ಹೇಳಿದ್ರು. ಇದು ನನ್ನ ಚಾಯ್ಸೇ ಆಗಿರೋದ್ರಿಂದ ನಾನು ಹೇಗೆ ಕಂಪ್ಲೇಂಟ್ ಮಾಡ್ತೀನಿ, ಇಲ್ಲ ದುಡ್ಡು ಸೇವ್ ಮಾಡೋದೇ ಬೆಟರ್ ಅಲ್ವಾ ಅಂತ ಅಂದ್ಕೊಂಡು ಇಬ್ಬರು ಪ್ಲ್ಯಾನ್ ಮಾಡಿದ್ವಿ. ಸೊ ಅದಾದಮೇಲೆ ಇನ್ನೂ ಸ್ವಲ್ಪ ದಿನ ಟೈಮ್ ತೊಗೊಂಡ್ವಿ. ಸೊ ಬೇಡ, ಓಕೆ ಇದೇ ಬೆಟರ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ದಿನನೇ ಅಲ್ಲಿ ಆಶ್ಲೇಸಲ್ಲಿ ಕ್ಯಾನ್ಸಲ್ ಅಂತೂ ಮಾಡಿಬಿಟ್ವಿ. ಮಿರರ್ ಒಂದೇ ತೊಗೊಂಡು ಬಂದಿದ್ದು ಆಶ್ಲೇಸಿಂದ. ಅದು ನಾನು ಫ್ಯೂಚರ್ ವ್ಲಾಗಲ್ಲಿ ಯಾವಾಗಾದರೂ ಬೆಡ್ರೂಮ್ ಮೇಕ್ ಓವರ್ ಮಾಡಿದ್ರೆ, ಅಥವಾ ಆಕ್ಸೆಂಟ್ ಯೂನಿಟ್ ಏನಿದೆ ಅದು ಮೇಕ್ ಓವರ್ ಮಾಡಿದ್ರೆ ನಾನು ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ತೀನಿ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವಾಗ ನಾವು ಈ ರೂಮ್ಗೆ ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋದಾದರೆ, ಫಸ್ಟ್ ನನಗೆ ಈ ಮೋಲ್ಡಿಂಗ್ ಎಲ್ಲ ಹಾಕಬೇಕು, ಎಕ್ಸ್ಟ್ರಾ ಈ ವಾಲ್ ಡಿಸೈನ್ ಮಾಡಬೇಕು ಅಂತ ಇರಲಿಲ್ಲ. ಫಸ್ಟು ಬರೀ ಪೇಂಟ್ ಒಂದು ಮಾಡಬೇಕು ಅನ್ನೋದು ಮೊದಲಿಂದನೂ ಆಸೆ ಇತ್ತು, ವಾಲ್ ಪೇಂಟ್ ಮಾಡೋಣ ಅಂತ. ಬಂಗಾರು ನೆವಿ ಬ್ಲೂ ಹೇಳೋಳು ಯಾವಾಗಲೂ, ನೆವಿ ಬ್ಲೂನಲ್ಲಿ ಥೀಮ್ ಸೆಟ್ ಮಾಡಿಕೊಡಿ, ನೆವಿ ಬ್ಲೂ ಆ್ಯಂಡ್ ವೈಟ್ ಇರಬೇಕು ಅಂತ. ಸೊ ನನಗೇನಂದರೆ ಅದು ತೀರಾ ಡಾರ್ಕ್ ಆಯಿತು. ಅವಳಿಗೆ ಸ್ವಲ್ಪ ನಾ ಈ ರೂಮ್ ಹೆಂಗೆ ಸೆಟ್ ಮಾಡಿದ್ದೀನಲ್ವ, ಈ ಥರ ವೈಬ್ ಅವಳಿಗೆ ತುಂಬಾ ಇಷ್ಟ. ಸೊ ಅದನ್ನೆಲ್ಲ ಅವಳ ಟೇಸ್ಟ್ ನಾನು ತಲೆಯಲ್ಲಿ ಇಟ್ಕೊಂಡು ಈ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದೆ. ಆಲಿವ್ ಕಲರ್ ಫಸ್ಟ್ ಹೇಳಿದೆ ಗೋಡೆಗೆ. ಸೊ ಇದೇನು ನೋಡ್ತಾ ಇದ್ದೀರಲ್ಲ ಆಲಿವ್ ಕಲರ್ ಈ ರೀತಿ, ಬಟ್ ಇದು ಒಂದೇ ವಿಂಡೋ ಇರೋದ್ರಿಂದ ಅಷ್ಟು ಬೆಳಕು ಜಾಸ್ತಿ ಇರೋ ಕಡೆ ಆದರೆ ಆಲಿವ್ ಕಲರ್ ಸೆಟ್ ಆಗುತ್ತೆ. ಸೊ ಸ್ವಲ್ಪ ಡಾರ್ಕ್ ರೂಮ್ಸ್ಗೆ ಆ ಕಲರ್ ಸೆಟ್ ಆಗೋದಿಲ್ಲ. ಈ ಥರ ಲೈಟ್ ಕಲರ್ಸ್ ಹಾಕಿದ್ರೆ ಬ್ರೈಟಾಗಿ ಕಾಣಿಸುತ್ತೆ ರೂಮು ಅಂತ ಹೇಳ್ಬಿಟ್ಟು ನಾನು ಈ ಕಲರ್ ಚೂಸ್ ಮಾಡಿದೆ. ಅಮ್ಮ ಓಕೆ ನೀವು ರೆಡಿ ಮಾಡಿ, ಫೈನಲಾಗಿ ಹೆಂಗೆ ಬಂದಮೇಲೆ ನೋಡೋಣ, ಬಟ್ ನಿಮ್ಮದು ಐಡಿಯಾ ಚೆನ್ನಾಗಿರುತ್ತೆ ನನಗೆ ಗೊತ್ತು ಅಂತೆಲ್ಲ ಹೇಳಿದ್ಲು.
ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಟೆನ್ಷನ್ ಆಗುತ್ತೆ. ಅವಾಗ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಮಕ್ಳಿಗೆ ನನ್ನ ಮೇಲೆ ಅಂತಂದರೆ ಸ್ವಲ್ಪ ಇದಾಗುತ್ತೆ. ಸೊ ಹಾಗಾಗಿ ಓಕೆ ಹಿಂಗೆ ಮಾಡೋಣ ಅಂತ ಅಂದ್ಬಿಟ್ಟು ವಾಲ್ದು ಯೋಚನೆ ಮಾಡಿದ್ವಿ. ಫಸ್ಟ್ ಕೂತ್ಕೊಂಡು ಫರ್ನಿಚರ್ಸ್ ಬುಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಬೆಡ್ ಫ್ರೇಮ್ ಸಿಕ್ಕಾಬಟ್ಟೆ ಹುಡುಕಿದ್ವಿ ರ್ಯಾಟನ್ನಲ್ಲಿ. ನನಗೆ ಈ ಫ್ಲೋಟಿಂಗ್ ಶೆಲ್ಫ್ ಇದೆ, ಫ್ಲೋಟಿಂಗ್ ಶೆಲ್ಫಲ್ಲಿ ಬಂದ್ಬಿಟ್ಟು ಜಾಸ್ತಿ ರ್ಯಾಟನ್ದು ಓಲ್ ಜಾಸ್ತಿ ಇರುತ್ತೆ. ಸೊ ನಂಗೆ ಅದಷ್ಟು ಇಷ್ಟ ಆಗೋದಿಲ್ಲ. ಈ ರೀತಿ ಇಷ್ಟ ಆಗುತ್ತೆ ನನಗೆ. ಇದನ್ನು ನಿಮಗೆ ತೋರಿಸ್ತೀನಿ ರೀ. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಡಿಸೈನ್ ನನಗೆ ಇಷ್ಟ ಆಗುತ್ತೆ. ಇನ್ನೊಂದು ಬಂದು ಇದು ಫ್ಲೋಟಿಂಗ್ ಶೆಲ್ಫ್ ಮಾಡಿರೋದು. ಇಷ್ಟು ಡಾಟ್ಸ್ ಇರುತ್ತಲ್ವ, ಇದು ನನಗೆ ಇಷ್ಟ ಆಗೋದಿಲ್ಲ. ಓಕೆನಾ? ಸೊ ಅದರಿಂದ ಆ ಥರ ಬುಕ್ ಮಾಡಿದ್ದು. ಇಲ್ಲಿ ನೋಡ್ತಾ ಇರ್ಬೋದು. ನನಗೆ ಈ ರೀತಿ ಇಷ್ಟ ಆಗುತ್ತೆ ಡಿಸೈನು. ಅದಕ್ಕೋಸ್ಕರ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ, ಬೆಡ್ ಫ್ರೇಮಿಂದ ಸ್ಟಾರ್ಟ್ ಮಾಡಿದ್ವಿ. ಬೆಡ್ ಫ್ರೇಮಲ್ಲಿ ನನಗೆ ಸ್ಟೋರೇಜ್ ಇರಬೇಕಾಗಿದ್ದು, ಅಂದರೆ ಬೆಡ್ ಸ್ಪ್ರೆಡ್ಸ್ ಅಟ್ಲೀಸ್ಟ್ ಇಡೋದಕ್ಕೆ ಬೇರೆ ಕಡೆ ಅಲ್ದಿರ ಮಂಚದೇನು ಸಂಬಂಧಪಟ್ಟಿ ಪಿಲ್ಲೋ ಕವರ್ಸ್ ಆಗಿರ್ಬೋದು, ಬೆಡ್ ಸ್ಪ್ರೆಡ್ಸು, ಕಂಫರ್ಟರ್ ಸೆಟ್ಟು ಏನಾದರೂ ಇತ್ತು ಅಂತಂದರೆ ಸ್ಟೋರೇಜ್ ಮಾಡಬೇಕು. ಅದಕ್ಕೋಸ್ಕರ ಸ್ಟೋರೇಜ್ ಹುಡುಕ್ತಾ ಇದೆ. ಸೊ ಇದು 4 ಕಡೆ ಇದೆ, 4 ಡ್ರಾ ಇದೆ, ಅಲ್ಲಿ ಇಡ್ಬೋದು ಥಿಂಗ್ಸು. ಸೊ ಆ ರೀತಿ ಹುಡುಕಿದ್ದು. ಫಸ್ಟ್ ಬೆಡ್ ಫ್ರೇಮ್ನ ಬುಕ್ ಮಾಡಿದ್ವಿ. ಸೊ ಈ ಬೆಡ್ ಫ್ರೇಮ್ ಬಂದ್ಬಿಟ್ಟು $190 ಆಗುತ್ತೆ, ಪ್ಲಸ್ 89.99 ಡೆಲಿವರಿ ಚಾರ್ಜಸ್ ಇತ್ತು. ಸೊ $280 ಆಗುತ್ತೆ ಬೆಡ್ ಫ್ರೇಮ್ ಮಾತ್ರ. ಮ್ಯಾಟ್ರೆಸ್ ಎಲ್ಲ ಸೆಪ್ರೇಟಾಗಿ ಹೇಳ್ತೀನಿ. ನಾನು ಈಗ ಒಂದೊಂದು ಪ್ರೈಸು ಹೇಳೋದಕ್ಕಿಂತ ಕಂಪ್ಲೀಟಾಗಿ ನಾನು ಒಂದು ಶೇರ್ ಮಾಡಿಬಿಡ್ತೀನಿ ನಿಮಗೆಲ್ಲ ಮೆನ್ಷನ್ ಮಾಡಿಬಿಟ್ಟು. ಇವಾಗ ಆಮೇಲೆ ನೈಟ್ ಸ್ಟ್ಯಾಂಡ್ ಏನು ನೋಡ್ತಾ ಇದ್ದೀರಾ, ಇದು ನೈಟ್ ಸ್ಟ್ಯಾಂಡ್ ಅಲ್ಲ, ಡ್ರಾಯರ್ ಡ್ರೆಸ್ಸರ್. ಇದು ನನಗೆ ಸ್ವಲ್ಪ ದೊಡ್ಡದು ಬೇಕು ಅಂತ ಹೇಳ್ಬಿಟ್ಟು ಡ್ರಾಯರ್ ಡ್ರೆಸ್ಸರ್ ತೊಗೊಂಡಿದ್ದು. ಇದನ್ನ 2 ಸೆಟ್ ಒಟ್ಟಿಗೆ ಬರುತ್ತೆ. ಸೊ ಮೆನ್ಷನ್ ಮಾಡ್ತೀನಿ ಅಲ್ಲ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡ್ತೀನಿ ನಾವು ಎಷ್ಟು ಪೇ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ಈ ಎರಡೂ ಜಾಯಿನ್ ಮಾಡಿಟ್ರೆ ಡ್ರೆಸ್ಸರ್ ಆಗೋಗುತ್ತೆ. ಸೊ ಡ್ರೆಸ್ಸರ್ ಮಿರರ್, ಅದ್ರ ಮೇಲೆ ಒಂದು ಮಿರರ್ ಹಾಕಿದ್ರೆ ಆಗುತ್ತೆ. ಸೊ ಆ ರೀತಿ ಮಾಡೋದ ಏನು ಅಂತ ಯೋಚನೆ ಮಾಡಿದ್ವಿ. ಬಟ್ ನಮ್ಗೆ ಇಷ್ಟು ಹೈಟ್ ಬೇಕಾಗಿದ್ದರಿಂದ 2 ಡ್ರಾಯರ್ ಡ್ರೆಸ್ಸರ್ ತೊಗೊಂಡ್ವಿ. ಸೊ ಇದನ್ನು ನೈಟ್ ಸ್ಟ್ಯಾಂಡ್ ಥರ ಇಟ್ವಿ. ಮತ್ತು ಇದು ಟೇಬಲ್ ಲ್ಯಾಂಪ್ 2. ಟೇಬಲ್ ಲ್ಯಾಂಪ್ ಬಂದ್ಬಿಟ್ಟು 2 ಒಂದಕ್ಕೆ $50, 2 ಸೇರಿ $100 ಆಯಿತು. ಸೊ ಈ ಥರ ಪ್ಲ್ಯಾನ್ ಮಾಡಿಬಿಟ್ಟು ತೊಗೊಂಡ್ವಿ. ಹಾಗೆ ನಾನು ಹೇಳ್ತಾ ಇದ್ದೆ, ಅಮೆಝಾನಲ್ಲಿ ನಾವು ತರಿಸಿದ್ದೆಲ್ಲ ಅಮೆಝಾನಿಂದ. ಇದು ಡೆಲಿವರಿ ಚಾರ್ಜಸ್ ಇರುತ್ತೆ, ಬಟ್ ಅದರಲ್ಲಿ ಪ್ರೈಮ್ ಅವ್ರಿಗೆ ಫ್ರೀ ಇರುತ್ತೆ. ಹಾಗೆ ಮಿನಿಮಮ್ $35 ಪರ್ಚೇಸ್ ಮಾಡಬೇಕು. 35 ಪ್ಲಸ್ ಪರ್ಚೇಸ್ ಮಾಡಿದ್ರೆ ಡೆಲಿವರಿ ಚಾರ್ಜಸ್ ಇಲ್ಲ, 35 ಒಳಗಾದ್ರೆ ಡೆಲಿವರಿ ಚಾರ್ಜಸ್ ಇರುತ್ತೆ ಅಂತ ಅದೊಂದು ಆಪ್ಷನ್. ಈ ಡ್ರೆಸ್ಸರು ಮತ್ತು ಬೆಡ್ ಫ್ರೇಮ್ ಇದಕ್ಕೆಲ್ಲ ನಾವೇನು ಡೆಲಿವರಿ ಚಾರ್ಜಸ್ ಕೊಟ್ವಿ, ಅದನ್ನ ಕೊಡಲೇಬೇಕಾಗಿತ್ತು. ಮೇ ಬಿ ನಾವು ಅನ್ಕೊಳ್ಳೋ ಪ್ರಕಾರ ಇದನ್ನ ಬೇರೆ ಸ್ಟೋರಿಂದ, ಅಂದರೆ ಬೇರೆ ಕಡೆಯಿಂದ ತರಿಸೋದ್ರಿಂದ ಅವರು ಕಂಪಲ್ಸರಿ ಕೊಡ್ಬೇಕನ್ಸುತ್ತೆ ಡೆಲಿವರಿ ಚಾರ್ಜಸ್. ಹಾಗಾಗಿ ನಾವು ಅದರಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಈಗ $190 ಇತ್ತು ಅಂತಂದ್ರೆ $89 ಡೆಲಿವರಿ ಚಾರ್ಜ್. ಇನ್ನೊಂದಕ್ಕೆ $35 $40 ಸಮಥಿಂಗ್ ಏನೋ ಬರುತ್ತೆ, ಅದು ಕೂಡ ಮೆನ್ಷನ್ ಮಾಡ್ತೀನಿ ನಾನು. ಸೊ ಆ ರೀತಿ ಕೆಲವು ಐಟಮ್ಸ್ ಮೇಲೆ ಡೆಲಿವರಿ ಚಾರ್ಜಸ್ ಕೊಡಲೇಬೇಕು. ಸೊ ಹಾಗೆ ಮತ್ತೆ ನಾವು ಬುಕ್ ಮಾಡಿದಾಗ ಎಷ್ಟು ದಿನ ಅಂತ ಹೇಳಿರ್ತಾರೋ ಅಷ್ಟೇ ದಿನದ ಒಳಗೇನೆ ಕಳಿಸ್ಕೊಡ್ತಾರೆ. ಅದೊಂದು ಚೆನ್ನಾಗಿದೆ ಅಮೆಝಾನಿಂದ. ಸೊ ಈ ಕಂಪ್ಲೀಟ್ ರೂಮ್ ಮೇಕ್ ಓವರ್ನ ನಾನು ಬಜೆಟಲ್ಲೇ ಮಾಡಿದ್ದೀನಿ. ಹೆಂಗಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ಸ್ಪೆಂಡ್ ಮಾಡಿರೋದು ಬಂದು ಎಕ್ಸಾಕ್ಟ್ ಆಗಿ $1,551 ನಾನು ಇದಕ್ಕೆ ಸ್ಪೆಂಡ್ ಮಾಡಿದ್ದೀನಿ ಮೇಕೋವರ್, ಈ ರೂಮ್ ಕಂಪ್ಲೀಟ್ ಮೇಕೋವರ್ಗೆ. ಹೇಗೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಅಲ್ವಾ, ಎಲ್ಲ ಸೆಪ್ರೇಟ್ ಆಗಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನಾನು ಕಂಪ್ಲೀಟ್ ಡೀಟೇಲ್ಸ್ನ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಡ್ರಾಯರ್ ಡ್ರೆಸ್ಸರ್ ಬಂದ್ಬಿಟ್ಟು ಫಸ್ಟ್ ಹಾಕಿರೋದು $260 ಪ್ಲಸ್ ಡೆಲಿವರಿ ಚಾರ್ಜಸ್ 50. ಸೊ ನಾನು ಯಾವುದು ಎಲ್ಲ ಮೆನ್ಷನ್ ಮಾಡಿದ್ದೀನಲ್ಲ, ಟೇಬಲ್ ಲ್ಯಾಂಪು ಅಷ್ಟೇ 50 ಪ್ಲಸ್ 50, ಅದು 2 ಟೇಬಲ್ ಲ್ಯಾಂಪ್ಗೆ $100 ಆಗಿರೋದು. ಬೆಡ್ ಫ್ರೇಮ್ಗೆ ಅಷ್ಟೇ $190 ಪ್ಲಸ್ $90 ಶಿಪ್ಪಿಂಗು ಚಾರ್ಜಸ್ಸು. ಸೊ ಇದೆಲ್ಲ ಬಂದ್ಬಿಟ್ಟು ಕರ್ಟನ್ಸ್ ಎತ್ತು, ಬಾತ್ ಮ್ಯಾಟು, ಸ್ವಲ್ಪ ಡೆಕೋರ್ ಐಟಮ್ಸ್ ಏನಿದೆ ಅದು. ಇನ್ನು ಉಳಿದಿದ್ದು ನಾನು ಇನ್ನೊಂದು 3 ಎಕ್ಸ್ಟ್ರಾ ಪಿಲ್ಲೋಸ್ ತೊಗೊಬೇಕು, ಕರ್ಟನ್ಸ್ ತೊಗೊಬೇಕು, ಈ ರೀತಿ ಸ್ವಲ್ಪ ಡೆಕೋರ್ ಪೀಸಸ್ ಆ್ಯಡ್ ಮಾಡಬೇಕು. ಸದ್ಯಕ್ಕೆ $1,551 ಆಗಿದೆ. ಆಶ್ಲೇಸ್ ಅಥವಾ NFM ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸು ಈ ರೂಮ್ಗೆ ಸೆಟ್ ಮಾಡಿದ್ದೆ 2000 ಆಗ್ತಿತ್ತು, ಅದ್ರ ಮೇಲೆ ಇನ್ನೂ ಎಕ್ಸ್ಟ್ರಾ ಆಗ್ತಿತ್ತು. ಕಂಪ್ಲೀಟ್ ಆಗಿ ನಾನು ನಿಮ್ಮ ಹತ್ರ ಎಲ್ಲ ಡೀಟೇಲ್ಸ್ ಶೇರ್ ಮಾಡಿದ್ದೆ. ರೂಮ್ ಮೇಕವರ್ಗೆ ಎಷ್ಟಾಯಿತು ಅಂತ ನೀವು ನೋಡಿದ್ರಿ. ಎಕ್ಸಾಕ್ಟ್ ಆಗಿ $1,551 ಆಯಿತು. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ 1,33,000 ಈ ಥರ ಆಗುತ್ತೆ. ಸೊ ಇದಿಷ್ಟು ನಾನು ಸ್ಪೆಂಡ್ ಮಾಡಿರೋಂಥದ್ದು. ಇಷ್ಟಕ್ಕೆ ಮುಗ್ದೋಯ್ತಾ ಅನ್ನೋದಾದರೆ ಅದು ನಮ್ಮ ಚಾಯ್ಸ್, ಇಷ್ಟಕ್ಕೆ ಬಿಟ್ಟರು ಓಕೆ. ಇಲ್ಲ ಅಂತಂದರೆ ನಾನು ಇನ್ನೂ ಕರ್ಟನ್ಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. 2 ಅಂದರೆ ಆ ಕಡೆ ಒಂದು ಈ ಕಡೆ ಒಂದು 2 ಕರ್ಟನ್ಸು, ಅದಕ್ಕೊಂದು ಕರ್ಟನ್ ರಾಡ್. ಅದಾದಮೇಲೆ ಇನ್ನೇನು ಪೆಂಡಿಂಗ್ ಇದೆ. ಸೊ ಈಗ ಫ್ಲೋಟಿಂಗ್ ಶೆಲ್ಫ್ ಬಾತ್ರೂಮಲ್ಲಿ ವೈಟ್ ಕಲರ್ ಏನಿದೆ ಅದಕ್ಕೊಂದು 2 ಡೆಕೋರ್ ಪೀಸಸ್ ಯಾರೋ ಚೆನ್ನಾಗಿರುತ್ತೆ ಅಂತ ಇಡಬೇಕು. ಸೊ ಈ ರೀತಿ ಇನ್ನು ಸ್ವಲ್ಪ ಒಂದು ಬಜೆಟಲ್ಲೇ ಅಂದರೆ 100-150 ಖರ್ಚು ಮಾಡಿದ್ರೆ
ಇದೆಲ್ಲ ಫುಲ್ ಸೆಟಪ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ 1600 1650 ಅಂತಾನೆ ಅನ್ಕೊಳ್ಳಿ. ಸೊ ನಾನೇನಕ್ಕೆ ಇದನ್ನ ಬಜೆಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನೀಗ NFM ಆಶ್ಲೇಸಲ್ಲೆಲ್ಲ ನೋಡಿದೆ ಅಲ್ವಾ, ಬರೀ ಬೆಡ್ ಫ್ರೇಮು, ನಾನು ಹೇಳಿದೆ ಡ್ರೆಸ್ಸರು ಮತ್ತು ನೈಟ್ ಸ್ಟ್ಯಾಂಡ್ ಇದಿಷ್ಟಕ್ಕೆ 1600 ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಬೆಡ್ ಫ್ರೇಮ್ಸು. ತುಂಬ ಚೆನ್ನಾಗಿರೋದು ಬೇಕು ಅಂತ ಅಂದರೆ 3500 ಅಂದರೆ ಅಬೌವ್ 3000 ಇರುತ್ತೆ. ಸೊ ಅದಕ್ಕೆ ನನಗೆ ಇವಾಗ NFM ಮತ್ತು ಆಶ್ಲೇಸಲ್ಲೆಲ್ಲ ಏನು ನೋಡಿದೆ, ಅಲ್ಲಿ ನನಗೆ ಬರೀ ಫ್ರೇಮ್ಸ್ಗೆ ಅಷ್ಟು ಒಂದೀಗ ಫಾರ್ ಎಕ್ಸಾಂಪಲ್ ನಾನು ಇವ್ರಿಗೆ ಬುಕ್ ಮಾಡಿರೋ ಅಂಥದ್ದೇ 2500 ಇತ್ತು. ಸೊ ಅದಕ್ಕೆ ಅಷ್ಟು ಕೊಟ್ಬಿಟ್ಟು ಅದ್ರ ಮೇಲೆ ನಾನು ಎಲ್ಲ ಡೆಕೋರ್ ಮಾಡ್ತೀನಿ ಅಂತ ಅಂದರೆ ಇನ್ನೂ ಒಂದು ಆಲ್ಮೋಸ್ಟ್ ಒಂದು 500 ಅಥವಾ 1000 ಆಗೋಗುತ್ತೆ ಎಕ್ಸ್ಟ್ರಾ. ಸೊ ನನಗೆ $3500 ಅಂದರೆ ಇನ್ನೂ $2000 ಎಕ್ಸ್ಟ್ರಾ ಸ್ಪೆಂಡ್ ಮಾಡೋದಕ್ಕೆ ನನಗೆ ಇಷ್ಟನೇ ಇರಲಿಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ, ಅಷ್ಟು ಯಾಕೆ ನಾನು ಖರ್ಚು ಮಾಡಿಲ್ಲ ಅನ್ನೋದಾದರೆ, ಈ ಫಾರ್ ಎಕ್ಸಾಂಪಲ್ ಇದನ್ನು ಹಿಂಗೆಲ್ಲ ರೆಡಿ ಮಾಡಿದ್ದೀನಿ, ಇದು ಒಂದೇ ಥೀಮ್ನ ಲೈಫ್ ಲಾಂಗ್ ಇಟ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಒಂದು 3 ವರ್ಷ ಅಥವಾ 2.5 3 ವರ್ಷ ಅದಾದಮೇಲೆ ನನಗೆ ಬೋರ್ ಆಯಿತು, ಇಲ್ಲ ಥೀಮ್ ಚೇಂಜ್ ಮಾಡೋಣ ಅಥವಾ ಫರ್ನಿಚರ್ಸ್ ಚೇಂಜ್ ಮಾಡೋಣ ಅಂತ ನನಗೆ ಅನಿಸಿದ್ರೆ, ಆವಾಗ ಯಾವುದೇ ರೀತಿ ರಿಗ್ರೆಟ್ ಇಲ್ಲದಿರಂಗೆ ನಾನು ಇದನ್ನು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಗೊತ್ತು, ಒಂದು ಮಾರ್ಕೆಟ್ ಪ್ಲೇಸಲ್ಲಿ ಹಾಕ್ಬಿಟ್ಟು ಸೇಲ್ ಮಾಡ್ಬೋದು, ತೀರಾ ಕಮ್ಮಿ ಪ್ರೈಸ್ ಬರುತ್ತೆ, ಅಷ್ಟು ಪೇಷನ್ಸ್ ಇರಲ್ಲ, ಯಾರಿಗಾದ್ರೂ ಯೂಸ್ ಆಗೋರು ಕೊಡೋಕ್ಕಾಗೋದಿಲ್ಲ, ತೊಗೊಂಡೋಗಿ ಹೊರಗಡೆ ಟ್ರಾಶಲ್ಲಿ ಇಟ್ಟರೆ ಯಾರೋ ತೊಗೊಂಡು ಹೋಗ್ತಾರೆ. ಸೊ ಈ ರೀತಿ ಒಂದು 3 ವರ್ಷಕ್ಕೆ ನಾನು ಬೇಕಂದರೆ ನನ್ನ ಥೀಮ್ ಚೇಂಜ್ ಮಾಡಬೇಕು ಅಂತ ಅಂದರೆ ಅವಾಗ ಬೇಡ ಈ ಫರ್ನಿಚರ್ಸ್ ಅಂತ ಅಂದ್ರೂ ಅವಾಗ ನಾನು ಹೇಳ್ದಂಗೆ ಯಾವುದೇ ರೀತಿ ನಂಗೆ ಬೇಜಾರೇನಾಗೋದಿಲ್ಲ. ಓಕೆ, ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ನಾನು ಇಷ್ಟು ವರ್ಷ ಆರಾಮಾಗಿ ಯೂಸ್ ಮಾಡಿದ್ದೀನಿ, ಸಾಕು ಅಂತ ಅನ್ಸುತ್ತೆ. ಸೊ ಇದೊಂದು ಆಪ್ಷನ್ ಆಗಿ ನಾನು ಇಟ್ಕೊಂಡಿದ್ದು. ಆಶ್ಲೇಸಲ್ಲಿ ಮತ್ತು NFM ಅಲ್ಲಿ ಏನು ನೋಡಿದ್ವಿ, ವುಡ್ ಅದು ಸ್ವಲ್ಪ ಹಾರ್ಡ್ ವುಡ್, ಸಾಲಿಡ್ ವುಡ್ ಅಂತ ಅನ್ಸುತ್ತೆ. ಇದು ಅಮೆಝಾನಲ್ಲಿ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್. ಇದು ಇಂಜಿನಿಯರ್ಡ್ ವುಡ್, ನನಗೇನು ಅಂಥ ಹ್ಯೂಜ್ ಡಿಫ್ರೆನ್ಸ್ ಅಂತ ಏನು ಅನಿಸ್ತಾ ಇರಲಿಲ್ಲ. ಇದು ನಮ್ಗೆ ಇಷ್ಟನೇ ಆಯಿತು. ಸೊ ಅದೊಂದು. ಮತ್ತು ಇನ್ನೊಂದು, ಹಂಗಂತ ತೊಗೊಳ್ಳೋದೇ ಇಲ್ಲ ಅಂತ ಏನಲ್ಲ, ಡೈನಿಂಗ್ ಟೇಬಲ್ ಮತ್ತು ಲಿವಿಂಗ್ ಏರಿಯಾಗೆ ಅಲ್ಲೇ ನೋಡಿ ಸ್ವಲ್ಪ ಚೆನ್ನಾಗಿರೋಂಥದ್ದು. ಈಗ ಡೈನಿಂಗ್ ಟೇಬಲ್ ಅಂತಂದರೆ ಮೇಯ್ನು ನನಗೆ ಅದು ವುಡ್ ಚೆನ್ನಾಗಿರಬೇಕು, ಸಾಲಿಡ್ ಆಗಿರಬೇಕು. ಸೊ ಅದನ್ನು ನೋಡ್ಬಿಟ್ಟು ನಾನು ಅಲ್ಲೇ ತೊಗೊತೀನಿ ಅನ್ಕೋತೀನಿ, ಅದಿನ್ನ ಐಡಿಯಾ ಇಲ್ಲ ನನಗೆ. ಮೇ ಬಿ ಬೆಡ್ರೂಮ್ಸ್ ಮಾತ್ರ ಈ ರೀತಿ ಫಸ್ಟ್ 2 ಬೆಡ್ರೂಮ್ ಸೆಟ್ ಮಾಡ್ತೀನಿ. ಮಾಸ್ಟರ್ ಬೆಡ್ರೂಮ್ಗೆ ನನಗೆ ಇನ್ನೂ ಅದು ಪ್ಲ್ಯಾನ್ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು, ಅದು ಕಂಪ್ಲೀಟಾಗಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ. ಬಟ್ ಡೈನಿಂಗ್ ಏರಿಯಾ ಏನಿದೆ ಅದನ್ನೆಲ್ಲ ನಾನು ಆನ್ಲೈನಲ್ಲಿ ತರಿಸೋದಕ್ಕಿಂತ ಇದೇ ರೀತಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾನೆ ಹೋಗ್ತಾ ಇರ್ತೀನಿ. ಬಜೆಟಲ್ಲಿ ಈ ರೀತಿ ಮೇಕ್ ಓವರ್ ಮಾಡಿದ್ದೀವಿ ಅಂತ ಹೇಳ್ಬೋದು. ನೀವು ಕೇಳ್ಬೋದು ಕೆಲವರು 1.5 ಲಕ್ಷ ಏನು ಬಜೆಟಾ ಅಂತ ಹೇಳ್ಬಿಟ್ಟು. ಆ ರೀತಿ ಅಲ್ಲ. ಇಲ್ಲಿ ಅಮೆರಿಕಾದಲ್ಲಿ ಏನಾಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವೊಂದು ರಿಕ್ಲೈನರ್ ತೊಗೊಂಡು ಬಂದ್ವಿ, ಇದು ಡಂಪಲ್ ತೊಗೊಂಡು ಬಂದಿದ್ದು. ಅದು ಈಗ 1 ವರ್ಷ ಮೇಲಾಯಿತು ಅದು ತೊಗೊಂಡಷ್ಟೇ. ಅದಕ್ಕೇ ನಾವು $1200 ಪೇ ಮಾಡಿದ್ವಿ, ಬರೀ ಒಂದು 3 ಸೀಟರ್ ಪವರ್ ರಿಕ್ಲೈನರ್ ಸೆಟ್ಗೆ. ಅಂದರೆ ಒಂದೇ ಸೋಫಾ, ಅದು 3 ಮೆಂಬರ್ಸ್ ಕೂತ್ಕೊಳ್ಳೋ ಅಂಥದ್ದು ಪವರ್ ರಿಕ್ಲೈನರ್ಸ್, ಅದಕ್ಕೆ $1200 ಸ್ಪೆಂಡ್ ಮಾಡಿದ್ವಿ. ಸೊ ಈ ರೀತಿ ಜಾಸ್ತಿನೇ ಇರುತ್ತೆ ಇಲ್ಲಿ. ನಿಮಗೆ ಇಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಫರ್ನಿಚರ್ಸ್ದು ಎಷ್ಟಿರುತ್ತೆ ಅಂತ. ಮತ್ತು ಹಸ್ಬೆಂಡ್ ಹೇಳಿದ್ದು ಒಂದು, ಅಷ್ಟೊಂದು ದುಡ್ಡು ಕೊಡ್ತಾ ಇದೆಯಾ, ಓಕೆ ನಾನು ಒಪ್ಕೊತೀನಿ, ಅದು ಏನಾದರೂ ರೋಸ್ ವುಡ್ ಅಥವಾ ಟೀಕ್ ವುಡ್ ಇತ್ತು ಅಂದರೆ ಅಷ್ಟು ದುಡ್ಡು ಕೊಟ್ಬಿಟ್ಟು ತೊಗೊಳ್ಬೋದು, ಪರವಾಗಿಲ್ಲ, ನಮ್ಮ ಹತ್ರ ಟೀಕ್ ವುಡ್ ಇದೆ, ರೋಸ್ ವುಡ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಈ ಥರ ನಾರ್ಮಲ್ ವುಡ್ಗೆ ಏನು ಅಷ್ಟು ದುಡ್ಡು ಕೊಡೋದು ವರ್ತ್ ಅಂತ ಅನಿಸ್ತಾ ಇಲ್ಲ ಅಂತ ಅವರು ಹೇಳಿದ್ರು. ಸೊ ಈ ರೀತಿ ಇಬ್ಬರು ಡಿಸ್ಕಷನ್ ಮಾಡಿ ಕಾಂಪ್ರಮೈಸ್ ಆಗಿ ನಾವು ಈ ಥರ ತೊಗೊಂಡಿದ್ದಂಥದ್ದು. ಮನೇನೂ ಅಷ್ಟೇ ಈ ರೀತಿಯೇ ತುಂಬಾ ಯೋಚನೆ ಮಾಡಿ 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 ನಾವು ಸಿಂಗಲ್ ಸ್ಟೋರಿ ಹೋಮಿಗೆ ಬಂದಿದ್ದು. ಅದು ಕೂಡ ನಾನು ಒಂದು ವ್ಲಾಗ್, ಅಂದರೆ ಈಗ ನಾನು ಕಂಪ್ಲೀಟಾಗಿ ಹೆಂಗೆ ಮನೆಯೆಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ, ಎಲ್ಲೆಲ್ಲಿ ಹೋಗಿದ್ದೆ, ಏನಿದೆ, ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ನ ಒಂದು ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಯಾರಾದರೂ ಹೊಸದಾಗಿ ಮನೆ ತೊಗೊಳ್ಳೋರಿಗೆ, ಐಡಿಯಾ ಇರೋರಿಗೆ ಯೂಸ್ ಆಗ್ಬೋದು. ಅದೊಂದು. ಮತ್ತು ಸುಮಾರು ಜನ ನನಗೆ ಈ ಮನೆ ತೊಗೊಂಡ್ಮೇಲೆ, ನನ್ನ ಫ್ರೆಂಡ್ ಅವ್ರ ಮನೆ ತೊಗೊಂಡ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಎಲ್ಲಿ ತೊಗೊಂಡಿದ್ದು ಏನು ಅಂತ ಹೇಳ್ಬಿಟ್ಟು. ನಾವು ತೊಗೊಂಡಿರೋದು ಫಾರಿನಲ್ಲಿ. ನಮ್ಮವರು ಸಾಮಾನ್ಯವಾಗಿ ನಾರ್ತ್ ಸೈಡೇ ಮನೆ ತೊಗೋತಾರೆ, ನಾವಿರೋದು ಸೌತಲ್ಲಿ. ಸೊ ಚೆನ್ನಾಗಿದೆ. ನಮಗೆ ಮೇಯ್ನು ನಮಗೆ ಆಫೀಸ್ಗೆ ಹತ್ರ ಇರಬೇಕಾಗಿತ್ತು, ಹಾಗಾಗಿ ಇಲ್ಲಿ ತೊಗೊಂಡಿದ್ದು. ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದಿದ್ದೀರಾ ಕೂಡ, ಬಂದು ನೋಡ್ಕೊಂಡು ಹೋಗಿದ್ದೀರಾ ಮನೆಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಬನ್ನಿ, ಇಂಟ್ರೆಸ್ಟ್ ಇತ್ತು ಅಂದರೆ ಈ ಕಡೆ ನೀವು ತೊಗೊಬೋದು, ನೋಡಿ ನಿಮ್ಮ ಕನ್ವೀನಿಯನ್ಸ್. ಸುಮಾರು ಜನ ನಾನು ಕೇಳ್ತಾ ಇರೋದ್ರಿಂದ ಹೇಳಿದೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಕಂಪ್ಲೀಟಾಗಿ ಎಲ್ಲಾನು ಶೇರ್ ಮಾಡಿದ್ದೀನಿ. ಇನ್ನೊಂದು ಮರ್ತಿದ್ದೀನಿ, ಫೈನಲ್ ಆಗಿ ಏನು ಹೇಳಬೇಕು ಅಂತ ಅಂದರೆ, ಇವಾಗ ಬೆಡ್ ಆಪೋಸಿಟಲ್ಲಿ ನಾನು ಮಿರರ್ ಇಟ್ಟಿದ್ದೀನಿ, ಡ್ರೆಸ್ಸರ್ ಪ್ಲಸ್ ಮಿರರು. ಇದಕ್ಕೆ ನನಗೆ ಲಾಸ್ಟ್ ವ್ಲಾಗಲ್ಲಿ ಇವರು ಕಮೆಂಟಲ್ಲಿ ಹೇಳಿದ್ರಿ ಏನಂತ ಅಂದರೆ,
ಬೆಡ್ ಆಪೋಸಿಟಲ್ಲಿ ಮಿರರ್ ಇಡಬಾರ್ದು, ಮಕ್ಕಳಿಗೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಾನು ಸುಮಾರು ನನ್ನ ಮದುವೆ ಆದಾಗಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬೋದು. ನಮ್ಮನೇಲಿ ಯಾವುದೇ ಒಂದು ಬೀರುನಲ್ಲಿ ಏನಾದ್ರೂ ಮಿರರ್ ಇತ್ತು ಅಂತ ಅಂದ್ರೂ ಅದನ್ನು ನಾವು ಬೇರೆ ಜಾಗಕ್ಕೆ ಇಡ್ತಾ ಇದ್ವಿ, ಇಲ್ಲಾಂದರೆ ಒಂದು ಬಟ್ಟೆ ಹಾಕ್ಬಿಟ್ಟು ಇಡ್ತಾ ಇದ್ವಿ. ಆ ರಿಫ್ಲೆಕ್ಷನ್ ನಾವು ಮಲ್ಕೊಳ್ಳೋದು ನಮ್ಮದು ಬೆಡ್ ಮೇಲೆ ಕಾಣಿಸ್ಬಾರ್ದು. ಇದು ನಮಗೆ ಗೊತ್ತು, ನಾವೇ ಸುಮಾರು ಜನಕ್ಕೆ ಗೈಡ್ ಕೂಡ ಮಾಡಿದ್ದೀವಿ ಇದನ್ನು. ಬಟ್ ಇಲ್ಲಿ ಯಾಕೆ ಹಿಂಗೆ ಇಟ್ಟಿರೋದು ಅಂತ ಅಂದರೆ ಮೇಯ್ನ್ ಬಂದ್ಬಿಟ್ಟು ಫಸ್ಟು ಸ್ಪೇಸು, ಮಕ್ಕಳಿಗೆ ಸ್ವಲ್ಪ ಫ್ರೀ ಆಗಿರಬೇಕು ಆಟ ಆಡೋದಕ್ಕೆ ಓಡಾಡೋದಕ್ಕೆ, ಎಲ್ಲ ಟಚ್ ಆಗ್ತಾ ಇರಬಾರ್ದು ಎಲ್ಲ ಕಡೆ ವುಡ್ಡು. ಆ ರೀತಿ ಈ ಸೈಡಲ್ಲಿ ಏನಾದರೂ ಇಟ್ಟೆ ಅಂತ ಅಂದರೆ ಟಚ್ ಆಗ್ತಾ ಇರುತ್ತೆ, ಮತ್ತು ಅವಾಗವಾಗ ಎಲ್ಲೋ ಒಂದು ಕಡೆ ತಗ್ಲಿಸ್ಕೊತಾರೆ, ಅದೊಂಥರ ಚಿಕ್ಕ ಚಿಕ್ಕ ಜಾಗ ಅಂತ ಅನ್ನಿಸ್ಬಾರ್ದು ಅವ್ರಿಗೆ. ಹಾಗಾಗಿ ನಾನು ಈ ಥರ ಸ್ಪೇಷಿಯಸ್ ಆಗಿರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನೂ ಒಂದು ಬಂದ್ಬಿಟ್ಟು ಮೇಯ್ನ್ ಲುಕ್. ಈ ಡ್ರೆಸ್ಸರ್ ಮಿರರ್ನ ಬೇರೆ ಯಾವ ಜಾಗದಲ್ಲಿ ಇಟ್ರು ಅಷ್ಟು ಲುಕ್ ಬರೋದಿಲ್ಲ, ಏನೋ ಒಂಥರ ಗಜಿಬಿಜಿ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಇಟ್ಟಿದ್ದೀನಿ. ದಿನ ರಾತ್ರಿ ನಾನು ಮರೀದಿರಾ ಮಕ್ಕಳು ಮಲ್ಕೊಳ್ಳೋದಕ್ಕೆ ನಾನು ಬೆಡ್ರೂಮ್ ಕರ್ಕೊಂಡು ಬಂದಾಗ ಇಲ್ಲಿ 2 ಪುಷ್ ಪಿನ್ಸ್ ಹಾಕಿರ್ತೀನಿ, ಮಿರರಿಂದ ಆ ಕಡೆ ಈ ಕಡೆ 2 ಪುಷ್ ಪಿನ್ಸ್ ಹಾಕಿರ್ತೀನಿ. ಅಲ್ಲಿ ನನ್ನ ಕಾಟನ್ ದುಪ್ಪಟ್ಟಾಯಿಂದ ಆ ಪುಷ್ ಪಿನ್ಸ್ಗೆ ಹ್ಯಾಂಗ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಸೊ ಮಿರರ್ ಕಾಣಿಸೋದೇ ಇಲ್ಲ, ನಾವು ಮಲ್ಕೊಳ್ಳೋದು ಅದ್ರ ನಮ್ಮ ರಿಫ್ಲೆಕ್ಷನ್ ಕೂಡ ಕಾಣಿಸೋದಿಲ್ಲ, ಹಾಗೆ ಮಕ್ಕಳು ಎದ್ದ ತಕ್ಷಣ ಮಿರರ್ ಕೂಡ ನೋಡೋದಿಲ್ಲ, ಏನೂ ಕಾಣಿಸಲ್ಲ. ಆ ರೀತಿ ನಾನು ಕವರ್ ಮಾಡ್ತೀನಿ. ಇದನ್ನು ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಬೇಕಾಗಿತ್ತು, ಮರ್ತ್ಬಿಟ್ಟೆ. ಹಾಗೆ ನಾನು ರಾಘವೇಂದ್ರ ಸ್ವಾಮಿ ಫೋಟೋ ಕೂಡ ಇಟ್ಟಿದ್ದೀನಿ. ಅವ್ರಿಗೆ ನೀಟಾಗಿ ಹೇಳ್ತೀನಿ, ರೈಟ್ ಸೈಡ್ ಎದ್ಬಿಟ್ಟು ಕೂತ್ಕೊಂಡು 2 ಸೆಕೆಂಡ್ ಕೈ ಮುಗಿದು ದೇವ್ರನ್ನ ನೋಡ್ಬಿಟ್ಟು ಅದಾದಮೇಲೆ ಹೊರಗಡೆ ಬನ್ನಿ, ಮಿರರ್ ನೀವು ಮುಟ್ಟಕ್ಕೆ ಹೋಗಬಾರ್ದು. ಅವ್ರಿಗೆ ಹೆದರಿಸಿಟ್ಟಿದ್ದೀನಿ, ಯಾಕಂದರೆ ಮಿರರ್ ಮುಟ್ಟಿದ್ರೆ ಬಿದೋಗುತ್ತೆ ಅಂತ ಹೆದರಿಸ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅವ್ರು ಟಚ್ಚೇ ಮಾಡೋದಿಲ್ಲ. ಬೆಳಗ್ಗೆ ನಾನು ಬಂದು ಮಿರರ್ ಓಪನ್ ಮಾಡ್ತೀನಿ, ಮಲ್ಕೊಳ್ಬೇಕಾದ್ರೆ ನಾನೇ ಕ್ಲೋಸ್ ಮಾಡ್ತೀನಿ. ಸದ್ಯಕ್ಕೆ ಈ ರೀತಿ ನಡೀತಾ ಇದೆ. ನಾನು ಮೊದಲು ಏನೇನೋ ಪ್ಲ್ಯಾನ್ ಮಾಡಿದೆ, ಇಲ್ಲ ಜಸ್ಟ್ ಯಾವುದೋ ಒಂದು ಪೇಂಟಿಂಗ್ ಇಡೋಣ ಅಥವಾ ಇವ್ರ ಫೋಟೋಸೇ ಹಾಕೋಣ ಅಂತ ಅಂದ್ಬಿಟ್ಟು, ಏನೂ ಸೆಟ್ಟೇ ಆಗಿಲ್ಲ ನನಗೆ. ಸೊ ಈ ಮಿರರ್ ಇಟ್ಟಿದ್ರಿಂದ ಅಡ್ವಾಂಟೇಜ್ ಏನು ಅಂತ ಅಂದರೆ, ಮಿರರ್ ಇಡೋದು ನಾಟ್ ಓನ್ಲಿ ಲುಕ್, ಒಂದು ರೂಮೇ ದೊಡ್ಡದಾಗಿ ಕಾಣಿಸುತ್ತೆ. ಇವಾಗ ನಾವು ಸೈಡಲ್ಲಿ ನಿಂತ್ಕೊಂಡು ನೋಡಿದ್ವಿ ಅಂದರೆ ಕಂಪ್ಲೀಟಾಗಿ ಈ ಮಿರರಲ್ಲೂ ವಾಲ್ ಕಾಣಿಸ್ತಾ ಇರುತ್ತೆ, ಈ ಕಡೆ ಏನೇನಿದೆ ಎಲ್ಲ ಕಾಣಿಸ್ತಿರುತ್ತಲ್ಲ. ಸೊ ಕಂಪ್ಲೀಟ್ ದೊಡ್ಡದಾಗಿ ಕಾಣಿಸುತ್ತೆ ಮಿರರ್ ಇಡೋದ್ರಿಂದ, ಒಂಥರ ಎಕ್ಸ್ಟ್ರಾ ಲುಕ್ ಆ್ಯಡ್ ಆಗುತ್ತೆ. ಹಾಗಾಗಿ ಈ ರೀತಿ ಇಟ್ಟಿದ್ದೀವಿ. ಸೊ ಮತ್ತು ಇನ್ನೊಂದು, ಮಕ್ಕಳು ಕೂಡ ರೆಡಿ ಆಗಬೇಕು ಅಂತಂದರೆ, ಅವ್ರು ಹೆಣ್ಮಕ್ಳಾಗಿರೋದ್ರಿಂದ ಡ್ರೆಸ್ಅಪ್ ಆಗೋದಕ್ಕೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಬಾತ್ರೂಮ್ ಮಿರರ್ ಇದೆ ದೊಡ್ಡದು, ಅಲ್ಲಿ ನಿಂತ್ಕೊಂಡು ರೆಡಿ ಆಗೋದಕ್ಕಿಂತ ಇಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಆರಾಮಾಗಿ ರೆಡಿ ಆಗ್ಬೋದು, ಮತ್ತು ಕಂಪ್ಲೀಟ್ ಲುಕ್ ಅವ್ರು ನೋಡ್ಕೊಬೋದು. ಈ ರೀತಿ ನಾನು ಸೆಟ್ ಮಾಡಿರೋ ಅಂಥದ್ದು. ಸೊ ಇದು ಹೇಳಬೇಕಾಗಿತ್ತು, ಹಾಗೆ ಹೇಳಿದೆ. ಸೊ ಅಷ್ಟೇ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೋತೀನಿ. ಲಿಂಕ್ಸ್ ಎಲ್ಲ ಶೇರ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಲಿಂಕ್ಸ್ ಇರುತ್ತೆ. ಇನ್ನು ಟಾರ್ಗೆಟಲ್ಲಿ ತೊಗೊಂಡು ಬಂದಿದ್ದು ನೀವು ನೋಡಿದ್ರೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇದು ಒಂದು ಫ್ರೇಮು ಮತ್ತು ಜ್ಯುವೆಲ್ರಿ ಬಾಕ್ಸ್, ಶವರ್ ಕಟನ್ದು ಏನಿದೆ ಇದೇ ಕಲರು, ಅದು ನಾನು ವಾಲ್ಮಾರ್ಟಲ್ಲಿ ತೊಗೊಂಡಿದ್ದು. $25 ಪೇ ಮಾಡಿದ್ದೆ. ಅದರಲ್ಲಿ ಒಂದು ಸೇಜ್ ಗ್ರೀನ್ ಕಲರೇ ಒಂದು ಶವರ್ ಕಟನ್ ಕೊಡ್ತಾರೆ, ಇನ್ನೊಂದು ಲೈನರ್, ಅದಾದಮೇಲೆ ಒಂದು ಮ್ಯಾಟು ಚಿಕ್ಕದಾಗಿರುತ್ತೆ, ಅದು ನಾನು ವಾಶ್ ಬೇಸಿನ್ ಮುಂದೆ ಹಾಕಿದ್ದೀನಿ, ನೀವು ನೋಡಿದ್ರಿ. ಅದಾದಮೇಲೆ ಒಂದು ಸೋಪ್ ಹೋಲ್ಡರ್, ಬ್ರಷ್ ಹೋಲ್ಡರ್, ಮತ್ತು ಇನ್ನೊಂದು ಇದು ಹ್ಯಾಂಡ್ ವಾಶ್ ಡಿಸ್ಪೆನ್ಸರ್. ಅದು ಹ್ಯಾಂಡ್ ವಾಶ್ ಆದರೂ ಹಾಕೊಬೋದು, ಇಲ್ಲ ನಮ್ಮದು ಫೇಸ್ ವಾಶ್ ಏನಾದರೂ ಕ್ಲೆನ್ಸರ್ ಏನಾದರೂ ಹಾಕೊಬೋದು. ನಾನು ಹ್ಯಾಂಡ್ ವಾಶ್ ಹಾಕಿದ್ದೀನಿ. ಸೊ ಆದಷ್ಟು ವಾಲ್ಮಾರ್ಟಲ್ಲಿ ತೊಗೊಂಡಿದ್ದು. ಇನ್ನು ಉಳಿದಿದ್ದೆಲ್ಲ ವೈಟ್ ಕಲರ್ ಫ್ಲೋಟಿಂಗ್ ಶೆಲ್ಫು, ಅದು ಮತ್ತು ಬೆಡ್ಡು, ಈ ರೀತಿ ಅಮೆಝಾನ್ ಮತ್ತು ವಾಲ್ಮಾರ್ಟ್ ಎರಡರಿಂದನೂ ನಾವು ಪರ್ಚೇಸ್ ಮಾಡಿದ್ದೀವಿ. ಲಿಂಕ್ ಇದೆ, ನೀವು ಚೆಕ್ ಮಾಡಿ, ಆಗಲೇ ಹೇಳ್ದಂಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ಯಾರಿಗಾದ್ರೂ ಯೂಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತಿಳಿಸಿ. ಇನ್ನೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ತುಂಬ ರೂಮಲ್ಲಿ ಜಾಸ್ತಿ ಇಡೋದು ಇಷ್ಟ ಇಲ್ಲ, ಹಾಗಾಗಿ ಈ ವಾಲ್ನ ಕೂಡ ನಾನು ಖಾಲಿ ಇಟ್ಟಿದ್ದೀನಿ. ಸೊ ಈ ರೀತಿ ಇದೆ, ನೀವು ನೋಡಿದ್ದೀರಾ ಲಾಸ್ಟ್ ವ್ಲಾಗಲ್ಲಿ, ಎಲ್ಲರೂ ಇಷ್ಟಪಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಆಗಲೇ ಹೇಳ್ದಂಗೆ ಈ ಮಿರರ್ನ ನಾನು ಕ್ಲಾತಿಂದ ಕವರ್ ಮಾಡ್ತೀನಿ. ಸೊ ಅದು ಒಂದು ನೀವು ಕೇಳಿದ್ದಕ್ಕೆ ಲಾಸ್ಟ್ ವ್ಲಾಗಲ್ಲಿ ಅದು ಕೂಡ ಶೇರ್ ಮಾಡಿದೆ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.